ಬಗ್ಗೆ ಏನಾದರೂ ಇದೆಯಾ ಮಾಹಿತಿ ಬಗ್ಗೆ ಗೊತ್ತಾಗ ಈಗ ಅಲ್ಲಿ ಹೋದಾಗ ಅದು ಸರಿ ಮಾಡಿ ಅವ್ರಿಗೆ ಇದು ಮಾಡಬೇಕು ಈಗಲೇ ಬೇರೆ ಐತಿ ಬಿದ್ದೋಗೈತೆ ಸರಿ ಮಾಡಿ ಅದು ಯಾರಾದರೂ ಹೋಗಿ ಅವ್ರಿಗೆ ಇದು ಮಾಡೋದು ಫಾರ್ವರ್ಡ್ ಮಾಡೋದು ಫಾರ್ಮೆಟ್ ಎಲ್ಲ ನೆಕ್ಸ್ಟ್ ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಅಜ್ಜೇಗೌಡನಪಾಳ್ಯ ಗ್ರಾಮದ ನಂಜುಂಡಯ್ಯರ ಗಂಗಣ್ಣರವರ ಮನೆ ಹತ್ತಿರ ಸಿಸ್ಟಮ್ ಮತ್ತು ಪೈಪ್ಲೈನ್ ನಿರ್ಮಾಣ 94,296 ರೂಪಾಯಿ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಅಜ್ಜೇಗೌಡನಪಾಳ್ಯ ಗಂಗಣ್ಣ ಬಿನ್ ನಂಜುಂಡಯ್ಯ ಅಂಗವಿಕಲರ ಮನೆ ಮುಂದೆ ಸೋಲಾರ್ ಲೈಟ್ ಅಳವಡಿಸುವುದು 33,337 ರೂಪಾಯಿ. ನಾಲ್ಕು ಪಂಚಾಯಿತಿಯರು ಸಾಮಾಜಿಕ ಕೊಟ್ಟಿದ್ದಾರೆ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ನೀಲತ್ತಹಳ್ಳಿ ಗ್ರಾಮದ ಕಾಳೇಗೌಡರ ಮನೆ ಹತ್ರ ಸಿಸ್ಟಮ್ ಮತ್ತು ಪೈಪ್ಲೈನ್ ನಿರ್ಮಾಣ 47,945 ರೂಪಾಯಿ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಬಿದನಗೆರೆ ಗ್ರಾಮದ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಐಮಾಸ್ ಲೈಟ್ ಅಳವಡಿಸುವುದು. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಬಿದನಗೆರೆ ಗ್ರಾಮದ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಐಮಾಸ್ ಲೈಟ್ ಅಳವಡಿಸುವುದು 4,31,395 ರೂಪಾಯಿ. 4,31,395. ಲೈಟ್ ಹಾಕ್ಯವ್ರೆ ನಾನು ಕ್ಲಾಸ್ ಮಾಡ್ತೀನಿ ಹಾಕ್ಯವ್ರೆ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಅಜ್ಜೇಗೌಡನಪಾಳ್ಯ ಗ್ರಾಮದಿಂದ ಗಂಗಣ್ಣನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ ನಿರ್ಮಾಣ 3,85,320 ರೂಪಾಯಿ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಅಜ್ಜೇಗೌಡನಪಾಳ್ಯ ಗ್ರಾಮದಲ್ಲಿ ಶಿವಣ್ಣರವರ ಮನೆ ಹತ್ತಿರ ಸೋಲಾರ್ ದೀಪ ಅಳವಡಿಸುವುದು. ಏನೇ ಸ್ಕೀಮ್ ಎಲ್ಲ ಕೊಟ್ಟ ಸೊಸೈಟಿಗೆ ಪ್ರತಿ ಸಭೆ ಒಳಗೆ ನೋಡಿ ನರೇಗಾ ಯಾರ ಮಾಡ್ಕೊಂಡ್ರೆ ಅದು ಯಾರ ಮಾಡ್ಕೊಂಡು ಅದು ದೀಪ ಬರೋಣ. ಈಗ ಕಾಮಗಾರಿ ಆಗಿದೆಯೋ ಇದು ಅನ್ನೋದು ಮುಖ್ಯ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಅಜ್ಜೇಗೌಡನಪಾಳ್ಯ ಟಿ ರಂಗಪ್ಪನ ಮನೆ ಹತ್ತಿರ ಪೈಪ್ಲೈನ್ ಮತ್ತು ಸಿಸ್ಟಮ್ ನಿರ್ಮಾಣ 47,945 ರೂಪಾಯಿ. ಜಿಲ್ಲಾ ಪಂಚಾಯಿತಿ ಒಂದು ವರ್ಕ್ ಮಾಡಿದ್ದಾರೆ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯಿತಿ ಮಾವಿನಕಟ್ಟೆ ಗ್ರಾಮದ BM ರಸ್ತೆ ಪಕ್ಕದಲ್ಲಿ ಪೈಪ್ಲೈನ್ ಕಾಮಗಾರಿ 1,47,759 ರೂಪಾಯಿ. ನಂದಲ್ಲಪ್ಪ ನನಗೆ ಯಾವತ್ತು ಆಗ್ತದೆ ಬರ್ತಾನೇ ಇಲ್ಲ. PDO ಅವರಿದ್ದಾರೆ, ನಿಮ್ಮ ಪಂಚಾಯತಿ PDO ಅವರಿದ್ದಾರೆ. ಒಂದು 5 ನಿಮಿಷ ನನ್ಗೆ ಮುಗಿದೋಗ್ತೈತೆ ಅಣ್ಣ, ನನ್ನ ವಿಚಾರ 5 ನಿಮಿಷ ಮುಗಿದೋಗ್ತೈತೆ. ನಿನಗೆ ಮೈಕ್ ಕೊಡ್ತೀನಿ ದಯವಿಟ್ಟು. 5 ನಿಮಿಷ 2 ಮಿನಿಟ್ಸ್ 5 ನಿಮಿಷ 5 ನಿಮಿಷ 5 ನಿಮಿಷ ಅಣ್ಣ 5 ನಿಮಿಷ ಓಕೆ, ಕಂಟಿನ್ಯೂ ಮಾಡ್ತೀನಿ. ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ಕೊತ್ತಗೆರೆ ಗ್ರಾಮ ಪಂಚಾಯತಿನ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಅನುದಾನವನ್ನ ಬಳಕೆ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ದಾಖಲಾತಿ ನಿರ್ವಹಣೆಯನ್ನು ಸಮೇತ ಉತ್ತಮ ರೀತಿಯಲ್ಲಿ ಇರಬೇಕು. ನೀತಿ ನಿಯಮಗಳನ್ನ ಅಳವಡಿಸಿಕೊಂಡು ಕಾಮಗಾರಿಗಳನ್ನ ಮಾಡಬೇಕು. ನನಗೆ ಆಲ್ರೆಡಿ ಹೇಳಿದೆ, ಕೆಲವು ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಆಮೇಲೆ
ಸ್ಕಿಲ್ದು ಕೆಲವು MB ಬರ್ದಿಲ್ಲ. ಆಮೇಲೆ ಇದ್ಯಾವುದು ರಾಜಧನ ರಾಯಲ್ಟಿ ಕಟ್ತಕ್ಕಂಥದ್ದು, ರಾಯಲ್ಟಿನ ಕಟ್ಟಲೇಬೇಕು ಹಳೆದೆಲ್ಲನ, ಮತ್ತು ಕೆಲವು ವಿಚಾರಗಳಿದ್ದಾವೆ ಅವೆಲ್ಲನ ಅವಲೇ ವಾಸ್ತವ ಆ ರೀತಿಯಾಗಿ ವರದಿ ಇರುತ್ತೆ. ಬ್ಯೂಟಿ ಪಾರ್ಲರ್ ಸಂಬಂಧಪಟ್ಟಾಗೆ ಒಂದು ಬಿಲ್ ಮಾತ್ರ ಪರಿಶೀಲಿಗೆ ಕೊಟ್ಟಿಲ್ಲ, ಅದು ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ. ಹಾಗಾಗಿ ಅತಿ ಹೆಚ್ಚು ಅನುದಾನವನ್ನು ಬಳಸ್ಕೊಂಡು ಉದ್ಯೋಗ ಖಾತ್ರಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ, ಉತ್ತಮವಾದ ಬೆಳವಣಿಗೆ. ಆದರೆ ದಾಖಲಾತಿ ನಿರ್ವಹಣೆ, ಕಡತಗಳನ್ನು ಸಲ್ಲಿಕೆ ಮಾಡ್ತಕ್ಕಂಥದ್ದು ಆಡಿಟ್ಗೆ ಕೊಡಲೇಬೇಕಾಗುತ್ತೆ. ಕಡತಗಳು ಸಮೇತ ಕೆಲವನ್ನ ಕೊಟ್ಟಿಲ್ಲ, ಅದನ್ನು ಸಮೇತ ಹೇಳಿದ್ದೀವಿ. ಇವೆಲ್ಲ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತಗೊಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಏನು ಹೆಚ್ಚಿನ ಮಾಹಿತಿ ಬಗ್ಗೆ ಮಾತಾಡಬೇಕು ಅಂದರೆ ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ಇದೆ. ಈ ಎಲ್ಲ ವರದಿಗಳನ್ನು ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ತಾಲೂಕು ಸಹಾಯಕ ನಿರ್ದೇಶಕರು ಅಕ್ಷರದಾಸೋಹರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಸರ್ಗೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಮೇತ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.